ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಇನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಒಂದು ಅರ್ಜಿಯನ್ನು ನೀವಾಗಲೇ ಹಾಕಿದ್ದೀರಾ ಅಂದ್ಕೊಳ್ತೀನಿ. ಯಾರು ಅರ್ಜಿ ಹಾಕಿದ ನಂತರ ಮುಂದಿನ ಪ್ರೊಸೆಸ್ ಏನು ಅಂತ ಗೊತ್ತಿಲ್ವೋ ಅದರ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮತ್ತು ನಾನು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ನಾನು ನೇರವಾಗಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗಿ ತಿಳ್ಕೊಂಡಂಥ ಮಾಹಿತಿಯ ಪ್ರಕಾರ ಹಾಗೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನೀವೆಲ್ಲ ಅಪ್ಲಿಕೇಶನ್ ತುಂಬುವಾಗ ಏನು SSLC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಲ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸ್ ಅಂದರೆ BEd ಮಾರ್ಕ್ಸ್ ಕಾರ್ಡ್ ಅಥವಾ PG ಮಾರ್ಕ್ಸ್ ಕಾರ್ಡನ್ನು ನೀವು ಕೊಟ್ಟಿರ್ತಾರೆ ಅಂದ್ಕೊಳ್ತೀನಿ. ಹಾಗೆ ಒಂದು ID ಪ್ರೂಫನ್ನು ಕೊಡಬೇಕಾಗುತ್ತೆ. ಯಾವುದೇ ರೀತಿಯಾದಂಥ TETಯನ್ನು ಕೇಳಿರದೇ ಇರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇದ್ದೀರಾ. ಸೊ ಆ ಒಂದು ಮಾರ್ಕ್ಸ್ ಕಾರ್ಡಿನ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ ತುಂಬುವಾಗ ತುಂಬ ಜಾಗೃತವಾಗಿ ತುಂಬಿ ಈ ಒಂದು ನಂಬರ್ ಕೊಡುವಾಗ ಅಂದರೆ ಫೋನ್ ನಂಬರ್ಗೆ ಕೊಡ್ತಾರಲ್ವಾ, ಸೊ ಅದು ಒಂದು ನಂಬರ್ ಕೊಡುವಾಗ ನಿಮಗೆ ಸ್ವಲ್ಪ ಜಾಗೃತಿಗೆ ವಹಿಸಬೇಕಾಗುತ್ತೆ. ಮುಂದಿನ ಒಂದು ಏನು ಅಧಿಸೂಚನೆ ಆಗಲಿ ಅಥವಾ ಎಕ್ಸಾಮ್ ನಡೆಸೋದ್ರ ಬಗ್ಗೆ ಆಗಲಿ ಅಥವಾ ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ ಮತ್ತು ನಿಮಗೆ ಯಾವ ರೀತಿಯಾದಂಥ ನಂಬರನ್ನು ಕೊಡ್ತಾರೆ, ಮುಂದಿನ ಪ್ರೊಸೆಸ್ ಬಗ್ಗೆ ಎಲ್ಲವೂ ಕೂಡ ಇಲಾಖೆಯ ವತಿಯಿಂದ ನಿಮ್ಮ ವಾಟ್ಸಪ್ ಥ್ರೂ ಮಾಹಿತಿಯನ್ನು ಕೊಡಲಾಗ್ತದೆ. ಆದ್ದರಿಂದ ಈ ಒಂದು ನಂಬರ್ ಕೊಡುವಾಗ ತುಂಬ ಎಚ್ಚರಿಕೆಯಿಂದ ನಿಮ್ಮ ಒಂದು ಸ್ವತಃ ವಾಟ್ಸಪ್ ನಂಬರ್ ಇರ್ತಕ್ಕಂಥ ನಂಬರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಕ್ಸಾಮ್ ಬಗ್ಗೆ, ಎಕ್ಸಾಮು ಆಗಲೇ June 1 ಅಂತ ಹೇಳಿದ್ದಾರೆ, ತಾತ್ಕಾಲಿಕ ದಿನಾಂಕ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆಯೂ ಕೂಡ ನಿಮಗೆ ಏನು ವಾಟ್ಸಪ್ ನಂಬರ್ ಕೊಡ್ತೀರಲ್ವಾ, ಸೊ ಅದರ ಮುಖಾಂತರನೇ ನಿಮಗೆ ವಾಟ್ಸಪ್ ಥ್ರೂನೇ ಎಕ್ಸಾಮ್ ಇವತ್ತಿದೆ ಮತ್ತು ಈಗ ಇದೆ ಮತ್ತು ನಿಮಗೆ ಯಾವುದು ಐ ಡಿ ಪ್ರೂಫ್ ನಿಮಗೆ ID ಕೊಡ್ತಾರಲ್ವಾ, ಸೊ ಅದನ್ನು ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದಲೇ ನಿಮಗೆ ಕೊಡಲಾಗ್ತದೆ. ಸೊ ನೀವು ಅದನ್ನು ಮಾತ್ರ ಕ್ಲೀನಾಗಿ ಕೊಡಬೇಕಾಗುತ್ತೆ. ಸೊ ಮುಂದುವರೆದು ಇನ್ನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಯಾರು ಸಲ್ಲಿಸಿಲ್ವೋ ಅವ್ರಿಗೆ 19/5/2025 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರಮ್ ಅಂತಕ್ಕಂಥದ್ದು ನೀವೇ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಆಫೀಸಿಂದ ನೇರವಾಗಿ ನೇರವಾಗಿ ಸಿಗುತ್ತೆ. ಅಥವಾ ನಿಮಗೆ ಅದು ಸಿಗದೆ ಹೋದರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರೋ ಅಥವಾ ನೀವು ಯಾವ ಜಿಲ್ಲೆಯಲ್ಲಿ ಹುದ್ದೆಯನ್ನು ಪಡ್ಕೋಬೇಕು ಅಂದ್ಕೊಂಡಿದ್ದೀರೋ, ಸೊ ಆ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಭೇಟಿ ನೀಡಿದ ನಂತರ ನೀವು ಅಲ್ಲಿ ಕೇಳಿದ್ರೆ ಅಲ್ಲಿನೇ ಕೊಡ್ತಾರೆ. ಸೊ ನೀವು ಅಲ್ಲಿ ಆ ಒಂದು ಅರ್ಜಿ ನಮೂನೆಯನ್ನು ತುಂಬಬೇಕಾಗುತ್ತೆ. ನೀವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಮಾಹಿತಿ ಇಷ್ಟೇ. ಏನೇನು ನೀವು ಪ್ರೂಫನ್ನು ತಗೊಳ್ಬೇಕಂದ್ರೆ 2 ಫೋಟೋ, SSLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಇನ್ನೊಂದು BEd ಅಥವಾ PG ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದಾರಲ್ವಾ, ಸೊ ಎರಡಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಅಂದರೆ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರು ಎರಡೂ ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಿದರೆ ಸೊ ಎಲ್ಲ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಐ ಡಿ ಪ್ರೂಫ್ ಅಂದರೆ ನಿಮ್ಮ ಒಂದು ಅಡ್ರೆಸ್ ಇದೆಯಲ್ವಾ, ಸೊ ಅಂಥ ಒಂದು ID ಪ್ರೂಫ್, ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಲಗತ್ತಿಸಬೇಕು. ನಿಮ್ಮ ಒಟ್ಟು ಸಂಪೂರ್ಣ ಅಡ್ರೆಸ್ ಮೆನ್ಷನ್ ಆಗಿರ್ತಕ್ಕಂಥ ಒಂದು ID ಪ್ರೂಫನ್ನು ಕೊಡಬೇಕಾಗುತ್ತೆ. 1 ಅಥವಾ 2 ನೀವು ಕೊಡ್ಬೋದು, ಮ್ಯಾಂಡೇಟರಿ ಏನಂತಿಲ್ಲ, ಒಂದೇ ಅಂತ ಏನಿಲ್ಲ, 2 ಕೊಡ್ಬೋದು. ಓಕೆನಾ? ಇಷ್ಟು ಮಾಹಿತಿ. ಇನ್ನು ಎಕ್ಸಾಮ್ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಾದರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.